ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮನ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರುಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ದಪಾಟಿ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಈ ದಪಾಟಿನ ಹೆಂಗೆ ಮಾಡ್ತೀನಿ ಅಂದ್ರೆ, ಇದಕ್ಕೆ ಕಡಲೆ ಹಿಟ್ಟೆ ಹಾಕಂಗಿಲ್ಲ ರೀ, ಹಾಗೆ ಮಾಡ್ತೀನಿ ನೋಡ್ರಿ. ಅದನ್ನು ಮಸ್ತ್ ಆಗ್ತದೆ ರೀ ದಪಾಟಿ. ಇದಕ್ಕೆ ಬರೀ ನುಸ್ತಾ ಕೆಂಪು ಖಾರ ರೀ, ಅಜ್ವಾನ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಮೆಂತಿ ಪಲ್ಯ ಹಾಕ್ತಾರೆ. ಮಾಡ್ತೀನಿ ನೋಡಿರಿ, ಮಸ್ತ್ ಆಗ್ತಾವ್ರಿ ದಪಾಟಿ. ನೀವು ಮಾಡಿ ನೋಡಿರಿ. ಏನು ದಪಾಟಿ ಕಡಲೆ ಹಿಟ್ಟು ಬೇಕೇ ಅಂತ ಏನಿಲ್ಲ ರೀ. ಈ ಕಡಲೆ ಹಿಟ್ಟು ಹಾಕ್ಲಾರ್ದೆ ದಪಾಟಿ ಮಾಡ್ತೀನಿ ನೋಡ್ರಿ ನಾ. ಇದಕ್ಕೆ ಕೆಂಪು ಖಾರ, ಬೆಳ್ಳುಳ್ಳಿನ ಸ್ವಲ್ಪ ಕಲಿವ್ಯಾಗ ಅರದು ಹಾಕ್ತೀನಿ ನೋಡ್ರಿ. ಈ ಕಲಿವಿನ ತೊಗೊಂಡಿದ್ದೀನಿ ರೀ. ಇದಕ್ಕೆ ಕೆಂಪು ಖಾರ ಹಾಕ್ತೀನಿ ನೋಡ್ರಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಉಪ್ಪು ಹಾಕ್ತಾರೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಅಜ್ವಾನ ಹಾಕ್ತಾರೆ. ಈಗ ಇಷ್ಟು ಚಂದಾಗೆ ಅರಿತೀನಿ ನೋಡ್ರಿ. ಇದಿಷ್ಟೇ ಮೊದಲು ಹರ್ಕೊಂಡು ನೀರು ಹಾಕ್ಬೇಕಾದ್ರೆ ಅಂದ್ರೆ ಚಂದ ಆಗ್ತದೆ. ಮೊದಲು ಇದಿಷ್ಟೇ ಅರಿತೀನಿ ರೀ. ಕಡೆ ಸ್ವಲ್ಪ ಜೀರಿಗೆ, ಅಜ್ವಾನ ಸ್ವಲ್ಪ ಸಣ್ಣ ಆಗಿದ್ರೆ ಈ ಥರ ತಿಕ್ಕಿ ನೀರು ಹಾಕ್ತಾರೆ. ಈಗ ನೀರು ಹಾಕ್ತೀನಿ ನೋಡ್ರಿ. ಈಗ ನೀರು ಹಾಕ್ತೀನಿ ನೋಡ್ರಿ. ನೀರು ಹಾಕೊಂಡು ಹಿಂಗೆ ತಿಕ್ಕಬೇಕ್ರಿ. ಆಮೇಲೆ ಕುಟ್ತಾರೆ. ಈಗ ಕುಟ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಅದೆಲ್ಲ ಸಣ್ಣ ಬೇಕು. ಈ ಥರ ಹರ್ಕೊಂಡ್ರಿ. ಈಗ ಇನ್ನೊಂದು ಸ್ವಲ್ಪ ಅರಿತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾರೆ. ಈ ಥರ ತಿಕ್ತೀನಿ ನೋಡ್ರಿ. ತಿಕ್ಕದ ಮಸ್ತ್ ಆಗ್ತದೆ ಖಾರ. ಈಗ ಇದು ಎಲ್ಲ ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಸಣ್ಣ ಆಗಿದ್ರಿ. ಈಗ ಇದನ್ನು ತೆಗೆದು ಆ ಹಿಟ್ಟಿಗೆ ಹಾಕ್ತೀನಿ ನೋಡ್ರಿ. ನೋಡ್ರಿ, ಈ ಥರ ತಕ್ಕೊಂಡ್ರಿ. ಈಗ ಇದನ್ನು ಹಿಟ್ಟಿಗೆ ಹಾಕ್ತೀನಿ ನೋಡ್ರಿ. ಹಿಟ್ಟದ ನೋಡ್ರಿ, ಇದಕ್ಕೆ ಹಾಕ್ತಾರೆ. ಈಗ ಈ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾರೆ. ಆ ಕಡೆ ಖಾರನೇ ಒಂದು ಜರ ಹಾಕೀನಿ ರೀ. ಈಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಈ ಮೆಂತಿ ಪಲ್ಯನ ಸ್ವಲ್ಪ ಸೋಸಿಬಿಟ್ಟು ಹೋಳೆ ಹಾಕ್ತೀನಿ ರೀ. ಇದನ್ನ ಒಂದು ಜರ. ಈಗ ಮೆಂತಿ ಪಲ್ಯನ ಹಾಕ್ತೀನಿ ನೋಡ್ರಿ. ಈಗ ಇದು ಕರಿಬೇವು ತೊಗೊಂಡಿನಿ ರೀ. ಇದನ್ನೂ ಕಟ್ ಮಾಡಿ ಹಾಕ್ತೀನಿ ನೋಡ್ರಿ. ಸಾರಿ ರೀ, ಕರಿಬೇವು ಅಲ್ರಿ, ಕೊತ್ತಂಬರಿ ಕಟ್ ಮಾಡಿ ಹಾಕ್ತೀನಿ ನೋಡ್ರಿ. ಈಗ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಕಟ್ ಮಾಡ್ಕೊಂಬಂದೀನಿ ರೀ. ಈಗ ಎಳ್ಳು ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪನೇ ಹಿಂಗೆ ಹಾಕ್ತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಇಷ್ಟನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ನಾದ್ಕೋತೀವಿ. ಈಗ ಇದಕ್ಕೆ ನೀರು ಹಾಕಿ ನಾದ್ಕೋತೀನಿ ನೋಡ್ರಿ. ಈಗ ಇದನ್ನೆಲ್ಲ ಕೈಲೇ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ನೀರು ಹಾಕ್ತಾರೆ ನೋಡ್ರಿ. ನೀರು ಹಾಕ್ಕೊಂಡು ಕಲಸ್ಕೊತೀನಿ ರೀ. ಈಗ ಇದನ್ನೆಲ್ಲ ಚೆಂದಾಗಿ ಕಲಸ್ಕೊಂಬರ್ತಾರೆ. ಇದು ನುಸ್ತಾ ಗೋಧಿ ಹಿಟ್ಟು ಅಟ್ಟೆ ಅದ್ರಿ, ಮತ್ತು ಏನೂ ಹಾಕಿಲ್ಲ ಅದಕ್ಕೆ. ಈಗೆಲ್ಲ ಚೆಂದಾಗಿ ಕಲಿಸ್ತಾರೆ. ಈಗ ಈ ಥರ ನಾದಿನ ರೀ. ಈಗ ಸ್ವಲ್ಪ ಇದಕ್ಕೆ ಮ್ಯಾಲೆ ಎಣ್ಣೆ ಹಾಕ್ಕೊಂಡು ಮಿದ್ದಿ ಇಡ್ತೀನಿ ನೋಡ್ರಿ. ಅಂದ್ರೆ ಚೆಂದ ನೆನೀತದ್ರಿ. ಹಿಟ್ಟು ಮೆತ್ತಗಾಗ್ತದೆ. ದಪಾಟಿ ಮಸ್ತ್ ಆಗ್ತಾವ್ರಿ. ಈಗ ಇದನ್ನು ಮಿದಿತೀನಿ ನೋಡ್ರಿ ನನ್ನ ಜರ. ಈಗ ಮಿದ್ದಿನ ರೀ ಇದು. ಈಗ ಇದನ್ನು ಅನ್ಕ ನೆನಿಲ್ರಿ. ಒಂದು ತಾಸು ನೆನಿಲ್ರಿ. ಎಷ್ಟು ನೆನೀತದಷ್ಟು ದಪಾಟಿ
ಮೆತ್ತಗಾತವ್ರಿ. ಈಗ ಇದಕ್ಕೆ ಒಂದು ಬುಟ್ಟಿ ಮುಚ್ಚಿಡ್ತೀನಿ ನೋಡಿರಿ. ಈಗ ಇದನ್ನು ಮುಚ್ಚಿಡ್ತಾರೆ. ನೆನೆಯಿಲ್ರಿ ಈಗ ಇದು ಅನಕ. ಈಗ ಇದು ಬುಟ್ಟಿ ಮುಚ್ಚಿಟ್ಟಿ ನೋಡಿರಿ. ಈಗ ನೆನೆಯಿಲ್ರಿ ಅನ್ಕತನ. ಆಮೇಲೆ ತೋರಿಸ್ತಾರೆ ನಿಮ್ಗೆ. ಈಗ ಇದು ಹಿಟ್ಟು ನೆಂದದ ಮಾಡ್ತೀವಿ ನೋಡಿರಿ. ಸ್ವಲ್ಪ ದಪಾಟಿ ನೋಡಿರಿ ಮಸ್ತ್ ನೆಂದ. ಇನ್ನೊಂದು ಸ್ವಲ್ಪ ಮಿದ್ಕೋತಾರೆ. ಈಗ ಮೆತ್ತೀನಿ ರೀ. ಈಗ ಉಳ್ಳಿ ಮಾಡ್ಕೊತಾರೆ ನೋಡಿರಿ. ಈಗ ನೋಡಿರಿ ಹಂಚ್ಕಾಯಿ ನಾ ದೋಸೆದ ಹಂಚೆ ಇಟ್ಕೊಂಡೀನಿ ರೀ. ಇದ್ರ ಮ್ಯಾಗೆ ಚಂದ ತವ್ರಿ ದಪಾಟಿ. ಈಗ ಇದನ್ನು ಕಾಯಕ್ಕಿಟ್ಟೇನಿ ರೀ. ಉಳ್ಳಿ ಮಾಡ್ಕೊತಾರೆ ನೋಡಿರಿ. ಈ ಥರ ಉಳ್ಳಿ ಮಾಡ್ಕೊಂಡು ಮಾಡ್ತೇನೆ ನೋಡಿರಿ. ಈ ಸತ್ತು ತಗಡ ತೊಗೊಂಡೇನಿ ರೀ. ತಗಡದ ಮ್ಯಾಗ ಮಾಡ್ತಾರೆ. ಎಣ್ಣೆ ಹಚ್ತಾರೆ ನೋಡಿರಿ ತಗಡಿಗೆ. ಎಲ್ಲ ಕಡೆ ಎಣ್ಣೆ ಸವರ್ಕೊಂಡು ಆಮೇಲೆ ಇಡ್ತಾರೆ ನೋಡಿರಿ. ಈಗ ಇದನ್ನು ಲಟ್ಟಿಸ್ತೀವಿ ನೋಡಿರಿ. ಈ ಥರ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೊಳಸ್ಬೇಕ್ರಿ. ಈಗ ಮತ್ತೆ ತಿಡ್ತಾರೆ. ಈ ಥರ ದೊಡ್ಡದು ಮಾಡ್ತೇನೆ ನೋಡ್ರಿ. ಈಗ ಎಷ್ಟು ದೊಡ್ಡದು ಬಂದ್ರಿ. ಇನ್ನೊಂದು ಜರ ದೊಡ್ಡದು ಮಾಡ್ಕೊತೇನೆ ರೀ. ಈ ಥರ ದೊಡ್ಡದು ಮಾಡ್ಕೊಂಡೀನಿ ನೋಡಿರಿ. ಈಗ ಹಂಚ್ಕಾಯ್ದು ಅದಕ್ಕೆ ಹಾಕ್ತಾರೆ. ಈಗ ಹಾಕಿದ್ ನೋಡ್ರಿ. ಇದು ಕೈ ಎಣ್ಣೆ ಹಾಕ್ತಾನೆ ನೋಡ್ರಿ ಮ್ಯಾಗ ಒಂದಿಟ್ಟು. ಈಗ ತಿರಾಕ್ತೀನಿ ರೀ. ನೋಡಿರಿ ಮಸ್ತ್ ಆಗ್ಯದ ದಪಾಟಿ. ಈಗ ಮತ್ತೆ ತಿರಾಕತ್ತೀನಿ ನೋಡ್ರಿ. ಮಸ್ತ್ ಬೇಯ್ತದ್ರಿ. ತೆಗಿತೀನಿ ನೋಡ್ರಿ ಈ ಸದ. ಮಸ್ತ್ ಆಗಿದೆ ನೋಡ್ರಿ ದಪಾಟಿ. ಇದೇ ಥರ ಮಾಡ್ಕೊತೀರಿ ಎಲ್ಲ. ಈಗ ಇನ್ನೊಂದು ತಿಳ್ಕೊತೀನಿ ನೋಡ್ರಿ. ಇದು ದೊಡ್ಡದು ಮಾಡ್ತಾರೆ ಇನ್ನೊಂದು ಜನ ನೋಡಿರಿ. ದೊಡ್ಡದು ಮಾಡ್ಕೊಂಡಿದ್ರೆ ಈಗ ಹಾಕ್ತಾರೆ ನೋಡ್ರಿ ಹಂಚಿಗೆ. ಹಾಕಿನಿ ನೋಡ್ರಿ. ಈಗ ಎಣ್ಣೆ ಹಾಕ್ತೀನಿ ಮ್ಯಾಗ. ಈಗ ಎಣ್ಣೆ ಹಾಕ್ಕೊತೀನಿ ನೋಡ್ರಿ. ಈಗ ಹೊಳಿಸಿ ಹಾಕ್ತೀನಿ ನೋಡ್ರಿ. ತಿರುಗಿ ಹಾಕೋತೀನಿ ರೀ. ಮತ್ತೆ ಹೊಳಿಸ್ತೀನಿ ನೋಡ್ರಿ. ತೆಗಿತೀನಿ ನೋಡ್ರಿ ಬೈದಾಗ. ಈಗ ಹಾಕಿ ನೋಡ್ರಿ ಹಂಚ್ಕಾಯಿ ಇದಾವೆ. ಸ್ವಲ್ಪ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೋತಾರೆ. ಈಗ ತಿರಾಕ್ತೀನಿ ನೋಡ್ರಿ. ಮತ್ತೆ ಹೊಳಿಸ್ತಾನೆ ನೋಡ್ರಿ. ಈಗ ನೋಡಿರಿ ಈ ಥರ ಎಲ್ಲ ಮಾಡ್ಕೊಂಡೇನಿ ರೀ. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ಒಂದಕ್ಕಿಂತ ಒಂದು ದಪಾಟಿ ಭಾರಿ ಆಗ್ಯಾವ ರೀ. ಈಗ ಇದನ್ನು ಪ್ಲೇಟಿಗೆ ಹಚ್ತೇನೆ ನೋಡ್ರಿ. ನೋಡಿ ಮಸ್ತ್ ಆಗ್ಯಾವ ರೀ ದಪಾಟಿ. ಕಡಲೆ ಹಿಟ್ಟು ಇಲ್ಲದ ದಪಾಟಿ ರೀ. ಬರೀ ಗೋಧಿ ಹಿಟ್ಟಿನಿಂದ ಮಾಡಿರೋ ದಪಾಟಿ ನೋಡ್ರಿ. ಇದ್ರ ಜೊತೆ ಗಟ್ಟಿ ಮೊಸರು ಇಡ್ತೀನಿ ರೀ. ಗಟ್ಟಿ ಮೊಸರು ಹಾಕೊಂಡು ತಿಂದರೆ ಎಷ್ಟು ಮಸ್ತ್ ರೀ. ಈಗ ಮೊಸರು ನೋಡ್ರಿ. ಈ ಥರ ಗಟ್ಟಿ ಮೊಸರು ದಪಾಟಿ ಭಾರಿ ಹತ್ತದ ನೋಡ್ರಿ. ಅವು ಈ ಕಡಲೆ ಹಿಟ್ಟು ಇಲ್ಲದ ದಪಾಟಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಕಡಲೆ ಹಿಟ್ಟು ಇಲ್ಲದ ದಪಾಟಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈ ಥರ ನೀವು ಮಾಡಿ ನೋಡ್ಕಿಶಿಂದ ನನ್ನ ಕಮೆಂಟಲ್ಲಿ ತಿಳಿಸ್ರಿ. ನಿಜವಾಗ್ಲೂ ನೀವೇ ಹೇಳ್ತೀರಿ ಎಷ್ಟು ಬನ್ನಿ ಅಂತ.
ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ ನೋಡ್ರಿ. ನಮಸ್ಕಾರ ನಮಸ್ಕಾರ ಎಲ್ಲರಿಗೂ.